ನೋಡಿ ಗೈಸ್, ನಮ್ಮ ಸಣ್ಣವರು ಅಳ್ತಾ ಇದ್ದಾರೆ. ಏನಕ್ಕೆ ಮಾಡ್ತಿರೋದು? ಹಾ ಗೈಸ್, ಇಲ್ಲಿ ನಮ್ಮ ಧನ್ಯ ಅವರು ಫೇಸ್ ಕೇರ್ ಮಾಡ್ತಾ ಇದ್ದಾರೆ. ಈಚೆ ಹೋಗಿ ಬಿಸಿಲಲ್ಲಿ ಜ್ಯೂಸ್ ಕುಡಿಸಿದಷ್ಟೇ ಆಗ್ಲೇ ಟ್ಯಾನ್ ಆಗೋದ್ರ ನೀವು? ಮತ್ತೆ ಸಬ್ಸ್ಕ್ರೈಬರ್ಸ್ಗೆ ಏನಾದ್ರು ಹೇಳೋದಿದ್ಯಾ? ಯಾರೋ ಒಬ್ರು ನಿನ್ನೆ ಒಬ್ರು ಕಮೆಂಟ್ ಹಾಕಿದ್ರು, ಮುಂದಿನ ಜನ್ಮ ಅಂತ ಇದ್ರೆ ನನ್ನ ಅಕ್ಕಾಗಿ ಹುಟ್ಟಿ ಅಂತ. ಬೇಗ ಬರ್ತೀಮ್ಮ, ನೀವು ಅವಾಗ ಹೋಗಿ ಬರ್ತಾ ಇರಿ. ನೀವು ಹೋದ್ರೆ ಬರೋದೇ ಇಲ್ವಾ ಬ್ಯಾಂಗ್ಳೂರ್ಗೆ? ನೀವು ತುಂಬಾ ಟೈಮ್ ಆದ್ಮೇಲೆ ಬರ್ತೀನಿ. ಇಷ್ಟು ಬಿಸಿಲಿದೆ, ಈ ಬಿಸಿಲಲ್ಲಿ ನೀವು ಹೋಗ್ಬೇಕಾ ಇವತ್ತು? ಮನೇಲಿ ಹೇಳಿದ್ದಾರೆ, ಪಪ್ಪನ ಅವಾಗ ಕಾಲ್ ಮಾಡಿದ್ದಾರೆ ಬರ್ಲೇಬೇಕಂತ. ಅದಕ್ಕೆ ಹೋಗ್ತಿದ್ದೀರಾ? ನಾಳೆ ಬೆಳಗ್ಗೆ ಎದ್ದು ಹೋಗ್ಬೋದಿತ್ತಲ್ವಮ್ಮ, ಬೆಳಗಿನ ಜಾವ ಮಧ್ಯಾಹ್ನದಷ್ಟಲ್ಲಿ ರೀಚ್ ಆಗ್ತಿದ್ರಿ. ಗೈಸ್, ಏನಾಯ್ತು ಅಂತ ಅಂದ್ರೆ, ನಾನು ರೆಡಿ ಆಗುವಾಗ ಪ್ರಮೋಷನಿಗೆ ಹೋಗಿ ಸಣ್ಣವ್ರದ್ದು ಹಾಕೊಂಡ್ ಬಿಟ್ಟಿದ್ದೀನಿ ಪ್ಯಾಂಟು, ಮರ್ತೋಗ್ಬಿಟ್ಟು ಧನ್ಯ ಅವ್ರು ನಿಂತ್ಕೊಂಡು ಇನ್ನೂ ನಗ್ತಾನೇ ಇದಾರೆ ಅಲ್ಲಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸನ್ನು ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಗೈಸ್, ಇವಾಗ ತಾನೇ ನಾವು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಇವತ್ತು ನಮ್ಮ ಮನೇಲಿ ವಾರದ ದಿನ. ನಮ್ಮ ಸಣ್ಣವರು ಇವಾಗ ಪೂಜೆ ಮಾಡಿದ್ರು. ಇವಾಗ ಹೋಗಿ ಟಿಫನ್ ಮಾಡ್ಬೇಕಷ್ಟೇ. ಇವತ್ತು ಬೆಳಗ್ಗೆನೆ ಧನ್ಯ ಅವರು ಮನೆಗೆ ಹೋಗ್ತಾರೆ ಅಂತ ನಾವು ನಿಮ್ಗೆ ಹೇಳಿದ್ವಿ. ಸೊ ಬನ್ನಿ, ಧನ್ಯ ಅವ್ರನ್ನ ಹೋಗಿ ಮಾತಾಡ್ಸೋಣ, ಮತ್ತೆ ಲಾಸ್ಟಿಗೆ ಏನು ಹೇಳ್ತಾರೆ ಕೇಳೋಣ. ಇನ್ನು ಊರಿಗೆ ಹೋಗ್ತಾರೆ ಅವರು, ಬೆಂಗಳೂರಲ್ಲಿ ಇವತ್ತಿಗೆ ಲಾಸ್ಟು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ನಾವು ಹೋಗಿ ಅವ್ರನ್ನ ಬಿಟ್ಬಿಟ್ಟು ಬರಬೇಕು. ಸನ್ಮ ಹೊರಡೋಣ? ಹೊರಡೋಣ ಗೈಸ್. ಸಣ್ಣವರು ಕೂಡ ಸ್ವಲ್ಪ ಬೇಜಾರಲ್ಲಿದ್ದಾರೆ, ಅವ್ರ ಅಕ್ಕ ಹೋಗ್ತಾರೆ ಅಂತ. ಮತ್ತು ನಮ್ಮ ಧನ್ಯ ಅವರು ಆಲ್ರೆಡಿ ರೆಡಿ ಆಗಿರಿ ಅಂತ ಹೇಳಿದ್ವಿ, ಅವರು ರೆಡಿ ಆಗಿದ್ದಾರೆ. ಬನ್ನಿ, ಅವ್ರನ್ನ ಕರ್ಕೊಂಡು ಇವಾಗ ಬಿಡಕ್ಕೆ ಹೋಗೋಣ. ಬೆಳಗ್ಗೆನೆ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಬಿಟ್ಟಿದ್ದಾರೆ ಗೈಸ್, ಪ್ಯಾಕ್ ಮಾಡಿಬಿಟ್ಟು. ರೆಡಿನಾ ಅಮ್ಮ? ಧನ್ಯ ಅವರೇ, ಏನು ಮ್ಯಾಚಿಂಗ್ ಹಾಕೊಂಡಿದ್ದೀರಾ? ಬ್ಲೂ ಕಲರ್ ಬಟರ್ಫ್ಲೈ, ಹಿಂದೆ ಬ್ಯಾಗು ಕೂಡ ಬ್ಲೂ ಕಲರು. ಏನಕ್ಕೆ ಡಲ್ ಆಗಿದೆ ವಾಯ್ಸು? ಮತ್ತೆ ಬರ್ತೀವಮ್ಮ, ನಾವು 2 ವೀಕ್ಸ್ ಆಗಿದ ತಕ್ಷಣ ಬೇಗ ಬರ್ತೀವಿ, ಆಯ್ತಾ? ನೀವು 2 ವೀಕ್ಸ್ ಅಂತ ಹೇಳ್ತೀರಾ, ಬಟ್ ಏನು ಗೊತ್ತಾ, 1 ಮಂತ್ ಕಳೆದಾದ್ಮೇಲೆ ಎಲ್ಲ ಬರ್ತೀರಾ. ಕೆಲ್ಸ ಇತ್ತಮ್ಮ, ಹಾಗಿತ್ತು ಹೀಗಿತ್ತು ಅಂತ ಹೇಳಿ. ಪರವಾಗಿಲ್ಲ, ನಾವು ಆದಷ್ಟು ಬೇಗ ಬರ್ತೀವಿ. ಆ ಥರ ಎಲ್ಲ ಏನು ಹೇಳಲ್ಲ. ಕೆಲಸ ಬೇಗ ಮುಗಿಸ್ಕೊಂಡು ಎಷ್ಟು ಬೇಗ ಆಗುತ್ತೆ 2 ವೀಕ್ಸ್ ಒಳಗಡೆನೆ ಬರ್ತೀವಿ, ಸರಿನಾ? ಸರಿಮಾ, ಹೊರಡೋಣ? ನಿಮ್ಮ ಅಕ್ಕನ ಬಿಟ್ಬಿಟ್ಟು ಬರೋಣ. ಬನ್ನಿಮ್ಮ, ಮೆಜೆಸ್ಟಿಕ್ ಬಸ್ ಸ್ಟಾಪಿಗೆ ಹೋಗೋಣ ಈಗ. ಬ್ಯಾಗ್ ಎತ್ಕೊಳ್ಳಿ. ಮತ್ತೆ ಸಬ್ಸ್ಕ್ರೈಬರ್ಸಿಗೆ ಏನಾದರೂ ಹೇಳೋದಿದೆಯಾ? ಎಲ್ಲರನ್ನು ನಾನು ತುಂಬ ಮಿಸ್ ಮಾಡ್ಕೊಳ್ತೀನಿ. ಯಾರೋ ಒಬ್ಬರು ನಿನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು, ಮುಂದಿನ ಜನ್ಮ ಅಂತ ಇದ್ದರೆ ನನ್ನ ಅಕ್ಕಾಗಿ ಹುಟ್ಟಿ ಅಂತ. ನನಗದ ಆ ಮೆಸೇಜನ್ನು ನೋಡಿದಾಗ ಕಣ್ಣಲ್ಲೇ ನೀರು ಬಂತು. ಎಷ್ಟು ನನ್ನನ್ನು ಪ್ರೀತಿಸ್ತಾರೆ ಜನ ಅಂತ. ಅದಕ್ಕೋಸ್ಕರ ಮಿಸ್ ಲಾಟ್. ಯಾವತ್ತೂ ನಿಮ್ಮೊಟ್ಟಿಗೆ ನಾನು ಇದ್ದೇ ಇರ್ತೀನಿ. ಅವ್ರಿಗೆ ಮಾತ್ರನಾ ಕಮೆಂಟ್ ರಿಪ್ಲೈ? ಎಲ್ಲರಿಗೂ ಮಿಸ್ ಲಾಟ್. ಗೈಸ್, ತುಂಬ ಎಲ್ಲರೂ ಮಿಸ್ ಮಾಡ್ಕೋತಿದ್ದೀರಾ ಧನ್ಯ ಅವ್ರನ್ನ. ಮೊನ್ನೆ ವ್ಲಾಗಲ್ಲಿ ನಾನು ಹೇಳಿದ್ದೆ ನಿಮಗೆ, ಅಂದರೆ ಧನ್ಯ ಅವರು ನಾಳೆ ಬೆಳಗ್ಗೆ ಹೊರಡ್ತಿದ್ದಾರೆ ಅಂತ. ಆ ವ್ಲಾಗಲ್ಲಿ ಎಲ್ಲ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ದೀರಾ. ನಮಗಂತೂ ತುಂಬ ಖುಷಿ ಆಯಿತು. ನಮ್ಮ ಧನ್ಯ ಅವ್ರನ್ನ ಇಷ್ಟೊಂದು ಎಲ್ಲರೂ ಎಂಕರೇಜ್ ಮಾಡ್ತಿದ್ದೀರಾ ಮತ್ತು ಇಷ್ಟೊಂದು ಇಷ್ಟಪಡ್ತಿದ್ದೀರಾ ಅವ್ರನ್ನ ಅಂತ. ಸೊ ಇವಾಗ ಅವ್ರು ಊರಿಗೆ ಹೋಗ್ತಿದ್ದಾರೆ, ನಾವು ಕೂಡ ಆದಷ್ಟು ಬೇಗ ಊರಿಗೆ ಹೋಗ್ತೀವಿ. ಫಸ್ಟ್ ಅವ್ರನ್ನ ಹೋಗಿ ಬಿಟ್ಬಿಟ್ಟು ಬರೋಣ. ನೀವು ಕೂಡ ನಮ್ಮ ಜೊತೆಗೆ ಬನ್ನಿ. ಸನ್ಮ, ಕರ್ಕೊಂಡು ಬನ್ನಿ, ಹೊರಡೋಣ. ಬನ್ನಿಮ್ಮ, ಹೊರಡೋಣ. ಹೋಗ್ಬೇಕಾದ್ರೆ ಬೇಜಾರಲ್ಲಿ ಹೋಗ್ಬೇಡಿ, ಸರಿನಾ? ಸುಮ್ನೆ ಅದು ಫೇಕ್ ಸ್ಮೈಲ್ ಮಾ ನಿಮ್ಮ ಅಕ್ಕಂದು. ಅಂದ್ರೆ ಒಳಗಡೆ ಬೇಜಾರಿದ್ರು ನೋಡ್ದಾಗ್ಲೇ ಗೊತ್ತಾಗ್ತಿದೆ. ವಿಡಿಯೋ ಮಾಡ್ತಿದ್ದೀರಲ್ಲ, ಅದಕ್ಕೋಸ್ಕರ ನಗ್ತಿದ್ದೀನಿ. ನಂಗೆ ಒಳಗೆ ತಡಿತಿಲ್ಲ, ಕಣ್ಣಲ್ಲಿ ನೀರು ಬರ್ತಿದೆ. ಈ ಮನೇಲಿ ಮಿಸ್ ಮಾಡ್ಕೋತೀರಾ ತುಂಬಾ? ಒಂದ್ಸಲ ನಾನು ರೂಮಿಗೆ ಹೋಗ್ಬಿಡ್ತೀನಿ. ರೂಮಿಗೆ ಹೋಗ್ಬಿಟ್ಟು ಬರ್ತೀರಾ? ರೂಮಲ್ಲಿ ಮೆಮೊರಿ ಇದೆಯಾ? ಜಾಸ್ತಿ ಫೋನ್ ಯೂಸ್ ಮಾಡ್ಕೊಂಡು ನಾನು ಗೇಮ್ಸ್ ಆಡ್ತಿದ್ದೆ, ಫೋನ್ ಯೂಸ್ ಮಾಡ್ತಿದ್ದೆ ಅಲ್ವಾ ಜಾಸ್ತಿ, ಅಲ್ಲೇ ಕುತ್ಕೊಂಡು. ನೋಡ್ಕೊಂಡ್ರಾ? ಬೇಗ ಬರ್ತೀವಮ್ಮ, ನೀವು ಅವಾಗ ಹೋಗಿ ಬರ್ತಾ ಇರಿ. ನೀವು ಹೋದ್ರೆ ಬರೋದೇ ಇಲ್ವಾ ಬ್ಯಾಂಗ್ಳೂರ್ಗೆ? ನೀವು ತುಂಬಾ ಟೈಮ್ ಆದ್ಮೇಲೆ ಬರ್ತೀನಿ. ತುಂಬಾ ಟೈಮ್ ಆದ್ಮೇಲೆ ಬರ್ತೀರಾ? ಕೆಲಸ ಇರುತ್ತೆ ಅಲ್ವಾ, ವರ್ಕ್ ಎಲ್ಲ ಇರುತ್ತೆ ಅಲ್ವಾ, ಅದಕ್ಕೆ. ಸರಿ, ಆಯ್ತು, ಬನ್ನಿ ಹೊರಡೋಣ. ಗೈಸ್, ಇವಾಗ ಬನ್ನಿ ಅವ್ರನ್ನ ಬಸ್ ಸ್ಟಾಪಿಗೆ ಬಿಡೋಣ. ಹೆವಿ ಬಿಸಿಲಿದೆ. ಇವಾಗ ಆಲ್ಮೋಸ್ಟ್ ಟೈಮು 9:30, 10 o'clock ಆಯಿತು. ಬನ್ನಿ ಹೊರಡೋಣ. ಬನ್ನಿ, ಹಾಕೊಳ್ಳಿ, ಶೂ ಹಾಕೊಳ್ಳಿ. ಗೈಸ್, ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಫಸ್ಟ್ ಇವಾಗ ಹೋಗಿ ಧನ್ಯ ಅವ್ರನ್ನ ಬಿಟ್ಬಿಟ್ಟು ಬರೋಣ. ಮತ್ತು ತುಂಬ ಬಿಸಿಲಿದೆ, ಜ್ಯೂಸ್ ಕುಡ್ಕೊಂಡು ಹೋಗೋಣ, ಓಕೆನಾ ಸನಮ? ಜ್ಯೂಸ್ ಕುಡಿಯೋಣ, ಫ್ರೂಟ್ಸ್ ಜ್ಯೂಸ್ ಕುಡೀರಿ. ಆಮೇಲೆ ನೀವು ಎಲ್ಲಿ ಟಿಫನ್ ಮಾಡ್ತಿರೋ? ಯಾವುದು ಬೇಡ, ನಂಗೆ ಮನಸ್ಸೇ ಇಲ್ಲ. ಜ್ಯೂಸ್ ಕುಡೀರಿ, ಏನಾಗಲ್ಲ. ಸರಿನಾ? ಫ್ರೂಟ್ ಜ್ಯೂಸ್ ಕುಡೀರಿ. ಆಮೇಲೆ ನೀವೇನು ಇಲ್ಲಿ ಸ್ವಲ್ಪ ಟಿಫನ್ ತಿಂದಿದ್ದು, ಮಧ್ಯಾಹ್ನ ಎಲ್ಲಿ ತಿಂತೀರಾ? ಆಮೇಲೆ ನೀವು ಆಗಲ್ಲ ಮಾತ್ರ, ಅಲ್ಲ ಲೇಟ್ ಆಗಿಲ್ವಾ? ಲೇಟ್ ಆಗುತ್ತೆ, ಬೇಗ ಹೋಗೋಣ ಬನ್ನಿ. ಬ್ಯಾಗ್ ಇಲ್ಲೇ ಇರಲಿ, ಹೋಗಿ ನಿಮ್ಗೇನು ಬೇಕು ಜ್ಯೂಸ್ ಕುಡೀರಿ, ಹೋಗ್ಮ ಸನಮ್ಮ. ಗೈಸ್, ಅವತ್ತು ಐಸ್ ಕ್ರೀಮ್ ತಿಂದ್ವಲ್ಲ, ಅದೇ ಜಾಗಕ್ಕೆ ಬಂದಿದ್ದೀವಿ. ಸೊ ಧನ್ಯ ಅವ್ರಿಗೆ ಲಾಸ್ಟು ಜ್ಯೂಸ್ ಕೊಡ್ಸೋಣ ಅಂತ.
ಬನ್ನಿ ಇವಾಗ ಲಾಸ್ಟು ಅವ್ರನ್ನ ಬಿಟ್ಬಿಟ್ಟು ಬರೋಣ. ಇವಾಗ ಅವ್ರಿಗೆ ಬಸ್ ಹತ್ತಿಸ್ಬೇಕು. ಬಸ್ಸು ಇವಾಗ ಇದೆ ಆಲ್ಮೋಸ್ಟ್ ಇದು 11:30ಗೆ 12 o'clock ಇದೆ ಅಂತೆ. ಬನ್ನಿ ಓಡೋಣ. ಇಬ್ಬರು ಕೂತಿದ್ದಾರೆ, ಇವಾಗ ಜ್ಯೂಸ್ ಕುಡಿತಿದ್ದಾರೆ. ಧನ್ಯಮ್ಮ, ಇಷ್ಟು ಬಿಸಿಲಿದೆ, ಈ ಬಿಸಿಲಲ್ಲಿ ನೀವು ಹೋಗ್ಬೇಕಾ ಇವತ್ತು? ಅಂದರೆ ನನಗೆ ಬಿಸಿಲಂದ್ರೆ ಆಗಲ್ಲ. ಆದರೂ ಏನು ಗೊತ್ತಾ, ಮನೇಲಿ ಹೇಳಿದ್ದಾರೆ, ಪಪ್ಪನ ಅವಾಗ ಕಾಲ್ ಮಾಡಿದ್ದಾರೆ ಬರಲೇಬೇಕಂತ. ಅದಕ್ಕೆ ಹೋಗ್ತಿದ್ದೀರಾ? ಆದರೂ ನೀವು ಇಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತೈತಿ ಇನ್ನೂ ಒಂದಿನ. ನಾಳೆ ಬೆಳಗ್ಗೆ ಎದ್ದು ಹೋಗ್ಬೋದಿತ್ತಲ್ವಮ್ಮ, ಬೆಳಗಿನ ಜಾವ. ಮಧ್ಯಾಹ್ನದಷ್ಟಲ್ಲಿ ರೀಚ್ ಆಗ್ತಿದ್ರಿ. ಪಪ್ಪನೂ ಕಾಲ್ ಮಾಡಿದ್ದಾರೆ, ಅಮ್ಮನೂ ಹೇಳಿದ್ದಾರೆ ಎಷ್ಟು ಗಂಟೆಗೆ ರೀಚ್ ಆಗ್ತೀಯ ಅಂತ. ಹೌದಾ? ಬೇಡ. ಅಲ್ಲ, ಅಪ್ಪನಿಗೆ ಹೇಳೋಣ, ಅಂದ್ರೆ ಅಪ್ಪ ಅಮ್ಮನಿಗೆ ಹೇಳೋಣ ನಾಳೆ ಹೋಗೋಣ ಅಂತ. ಅಂದ್ರೆ ನಾಳೆ ಬೆಳಗ್ಗಿನ ಜಾವ ಬೇಗ ಬಿಡಬೇಕು, ಒಂದು 6 ಗಂಟೆಗೆ. ಇವತ್ತು ವಾರ ಇತ್ತಲ್ವಾ, ಮನೇಲಿ ಪೂಜೆ ಮಾಡೋದೇ ಲೇಟ್ ಆಗೋಯ್ತು ಸಣ್ಣವರು. ಇಷ್ಟು ಡೇಸ್ ನಾನು ನಿಂತಿದ್ದೇನೆ ಅಲ್ವಾ, ಬೇಡ ಏನಾದರೂ ಹೇಳ್ತಾರೆ ಮತ್ತೆ. ಎಂತ ಅಷ್ಟು ಡೇಸ್ ನಿಲ್ಲೋದು, ಕೆಲಸ ಇದೆ ಅಲ್ವಾ ಅದು. ಅಲ್ಲ, ನಾವು ಬರೋದಾದ್ರೆ ಇರ್ತೀಯಾ? ನೀವು ಬರಲ್ಲ, ಸುಳ್ಳು ಹೇಳ್ಬೇಡಿ. ಇಲ್ಲ, ಬರ್ತೀವಿ, ಬರೋದಾದ್ರೆ ಇರ್ತೀರಾ? ಇರ್ತೀಯಾ? ನೀವು ಬಂದ್ರೆ ತಾನೇ ಇಲ್ಲಿಗೆ, ಬರಲ್ಲ ಬಿಡಿ, ನೀವು ಸುಳ್ಳು ಹೇಳೋದು. ಕೆಲಸ ನಿಜಾಮ, ನೀವೇನಾದ್ರೂ ನಾಳೆ ಹೋದ್ರೆ ನಾವು ಬರ್ತೀವಿ. ಇವತ್ತು ನೈಟೇ ಹೋಗೋಣ ಹಂಗಂದ್ರೆ. ನೈಟೇ ಹೋಗುವ. ನಾವು ಬರ್ತೀವಿ ಊರಿಗೆ. ನಿಜನಾ? ನಿಜ, ಸತ್ಯ ಹೇಳಿ, ಪ್ರಾಮಿಸ್ ಹಾಕಿ. ಅಯ್ಯೋ ನೋಡ್ರಿ, ನಿಜ ಹೇಳಿದ್ರೆ ನಂಬಲ್ಲ ನೋಡಿ ಗೈಸ್. ನಾನು ನಿಜ ಹೇಳ್ತಾ ಇದ್ದೀನಿ, ಇವ್ರು ನಂಬ್ತಾನೆ ಇಲ್ಲ. ಬರ್ತೀವಿ, ಪಕ್ಕಾ ಬರ್ತೀವಿ, ಕನ್ಫರ್ಮ್ ಬರ್ತೀವಿ. ಅದಕ್ಕೆ ನಾವು ಒಂದೇ ಒಂದು ಪ್ರಮೋಷನ್ ಪೆಂಡಿಂಗ್ ಉಳಿಸ್ಕೊಂಡಿದೀವಿ. ಇವತ್ತೇನಾದ್ರೂ ಆ ಪ್ರಮೋಷನ್ ಮುಗಿಸ್ಬಿಟ್ರೆ ನಮಗೂ ಕೆಲಸ ಇರಲ್ಲ. ನಾವು 1 ವೀಕ್ ಪೂರ್ತಿ ಊರಲ್ಲಿ ಇರೋಣ ಅಂತ, ನಿಮ್ ಜೊತೆನೆ ಬರೋಣ ಅಂತಾನೆ ನಿಮ್ನ ಇಷ್ಟು ದಿನ ಇರಿಸ್ಕೊಂಡಿದ್ದು. ನಿಜ, ಪ್ರಾಮಿಸ್. ನಿಜವಾಗ್ಲೂ ಬರ್ತೀವಿ. ಇವತ್ತು ನಿಮ್ನ ಕಳ್ಸಲ್ಲ, ಸುಮ್ನೆ ಬ್ಯಾಗ್ ತರಿಸಿದ್ದು ನೋಡಿ, ನಿಮ್ ಬ್ಯಾಗ್ ಅಲ್ಲಿದೆ. ನನಗೆ ಒಬ್ಳಿಗೆ ಎಷ್ಟು ಬೇಜಾರ ಗೊತ್ತಾ. ನನಗೆ ಅಳು ತಡ್ಕೊಳ್ಳಿಕ್ಕೆ ಆಗ್ತಿಲ್ಲ. ನಿಮ್ಮ ಎದುರು ಅಳೋದು ಬೇಡ, ನೀವು ಬೈತೀರ ಅಂತ ಗೊತ್ತಾಗ್ತದೆ. ಅದಕ್ಕೋಸ್ಕರ ಸೈಲೆಂಟ್ ಆಗಿದ್ದೀನಿ. ಗಾಯ್, ಸುಮ್ಮನೆ ಧನ್ಯ ಅವ್ರಿಗೆ ಗೋಳಿಕೊಂಡಿದ್ದಷ್ಟೇ. ಧನ್ಯ ಅವ್ರನ್ನ ಒಬ್ಬರನ್ನೇ ನಾವು ಕಳಿಸ್ತಾ ಇಲ್ಲ, ಜೊತೆಗೆ ಸಣ್ಣವರು ಬರ್ತಾರೆ. ಮತ್ತೆ ನಾನು ಕೂಡ ಹೋಗ್ತಾ ಇದ್ದೀನಿ ಊರಿಗೆ ಇವತ್ತು. ಅಂದ್ರೆ ಈ ಮಂತಲ್ಲಿ ನಾವು ಹೋಗಿರ್ಲಿಲ್ಲ ಅಲ್ವಾ ಅಮ್ಮ? ಸೊ ಹಂಗೆ ನಿಮ್ಮ ಅಕ್ಕನ ಜೊತೆ ಹೋದ್ರೇನೆ ಚಂದ ಅಲ್ವಾ? ಒಬ್ಬರನ್ನೇ ಏನೋ ಕಳ್ಸೋದು ಬಿಸಿಲಲ್ಲಿ. ನಾವು ಬರ್ತೀವಿ ಇವತ್ತು ನೈಟೇ ಹೋಗೋಣ, ಸರಿನಾ? ಅಮ್ಮನಿಗೆ ಫೋನ್ ಮಾಡಿ ಈಗಲೇ ಹೇಳಿ. ಗೈಸ್, ನಾವು ನಿಮಗೂ ಹೇಳಿಲ್ಲ ಹಂಗಂತ ನೀವು ಬೇಜಾರು ಮಾಡ್ಕೊಬೇಡಿ. ಇದು ಸ್ವಲ್ಪ ಸರ್ಪ್ರೈಸ್ ಆಗಿರಲಿ ಅಂತ ಧನ್ಯ ಅವ್ರಿಗೂ ಸರ್ಪ್ರೈಸ್ ಕೊಟ್ಟಿದ್ದು, ನಿಮಗೂ ಕೂಡ ಸರ್ಪ್ರೈಸ್ ಕೊಟ್ಟಿದ್ದು. ಧನ್ಯ ಅವ್ರನ್ನ ನೀವು ಇನ್ನೂ ಮಿಸ್ ಮಾಡ್ಕೊಳಂಗಿಲ್ಲ. ಧನ್ಯ ಅವರು ಕೂಡ ನಮ್ಮ ಜೊತೆನೇ ಇರ್ತಾರೆ. ನಾವು ಒಟ್ಟಿಗೆನೆ ಊರಿಗೆ ಹೋಗೋಣ. ತುಂಬಾ ಖುಷಿ ಆಯ್ತಾ? ನಿಮ್ ಮುಖದಲ್ಲೇ ಕಾಣ್ತಿದೆ ಇವಾಗ ಒರಿಜಿನಲ್ ಸ್ಮೈಲ್ ಬಂತು ಗೈಸ್. ಅವಾಗ್ಲಿಂದ ಒರಿಜಿನಲ್ ಸ್ಮೈಲ್ ಇರ್ಲಿಲ್ಲ ಇವ್ರ ಮುಖದಲ್ಲಿ, ಇವಾಗ ಒರಿಜಿನಲ್ ಸ್ಮೈಲ್ ಬಂತು ಅಲ್ವಮ್ಮ? ಹೌದು, ನಾವು ಮುಂಚೆನೆ ಪ್ಲಾನ್ ಹಾಕೊಂಡಿದ್ವಿ. ನೈಟ್ ಆಗ್ತಿತ್ತು, ಬೇಗ ಬೆಳಿಗ್ಗೆ ಆಗೋದೇ ಬೇಡಪ್ಪ, ಸ್ವಾಮಿ ದೇವರೇ ಸ್ವಾಮಿ ದೇವರೇ. ಮತ್ತೆ ಇದು ವ್ಲಾಗ್ ಅಲ್ಲೂ ಒಬ್ರು ಐಡಿಯಾ ಕೊಟ್ಟಿದ್ರು, ನೀವು ಅವ್ರ ಜೊತೆ ಹೋಗ್ಬಿಡಿ ಚೆನ್ನಾಗಿರುತ್ತೆ ಪ್ಲೀಸ್ ಪ್ಲೀಸ್ ಅಂತ ಎಷ್ಟೋ ಜನ ಕಮೆಂಟ್ ಹಾಕಿದ್ರು ವ್ಲಾಗ್ ಅಲ್ಲಿ. ಎಷ್ಟೋ ಜನ ಕಮೆಂಟ್ ಹಾಕಿದ್ರು. ಅದನ್ನ ನಾನು ಕೂಡ ನೋಡಿದ್ದೆ. ನೀವು ಗೊತ್ತಾದ್ರೆ ತುಂಬಾ ಖುಷಿ ಪಡ್ತೀರಾ ಅಂತ ಅನ್ನಿಸ್ತು. ನಿಮ್ಗೂ ಕೂಡ ಒಂದು ಸರ್ಪ್ರೈಸೇ ಇದು, ಅದಕ್ಕೋಸ್ಕರ ಸರ್ಪ್ರೈಸ್ ವ್ಲಾಗ್ ನ ಮಾಡಿದ್ದು. ಧನ್ಯ ಅವರೇ, ಖುಷಿನಾ? ತುಂಬಾ ಖುಷಿ ಆಗ್ತಿದೆ. ಹೋಗಿ ಊರಲ್ಲಿ ಜಾಲಿ ಮಾಡೋಣ. ಅಲ್ಲ, ಯಾಕೆ ನಾನು ಬೆಳಿಗ್ಗೆ ಎಷ್ಟು ಬೇಗ ಎದ್ದೆ ಗೊತ್ತಾ? ಅದು ಬೇಜಾರಲ್ಲಿ. ಅಮ್ಮನೂ ಖುಷಿ ಪಡ್ಬೋದಲ್ಲ? ನಿಜ, ಶಾಕ್ ಆಗ್ತಾರೆ ಅಮ್ಮ ಅಪ್ಪ ಶಾಕ್ ಆಗ್ತಾರೆ. ಅಮ್ಮನಿಗೆ ಫೋನ್ ಮಾಡಿ ಹೇಳೋಣ ಈ ಸಲ ಪಾಪ ಸರ್ಪ್ರೈಸ್ ಏನ್ ಬೇಡ, ನಮಗೋಸ್ಕರ ಏನಾದ್ರು ಅಡಿಗೆನಾದ್ರೂ ರೆಡಿ ಮಾಡಿರ್ತಾರೆ, ಇಲ್ಲ ಅಂದ್ರೆ ಏನೂ ಇರಲ್ಲ. ಮಾಡಿರ್ತಾರೆ, ಆದ್ರೆ ನಿಮ್ಗೆ ಇಷ್ಟ ಆದ ಐಟಮ್ಸ್ ಮಾಡಿರಲ್ಲ ಅಂತಷ್ಟೇ. ಯಾಕೆ ಅಂದ್ರೆ ಅವ್ರಿಗೆ ಇಷ್ಟ ಆದ ದೋಸೆ, ರೊಟ್ಟಿ. ನನಗೆ ಇಷ್ಟನೇ ಅಪ್ಪ. ಗೈಸ್, ನನಗೆ ಅಮ್ಮ ಮಾಡೋದು ತುಂಬಾನೇ ಇಷ್ಟ. ಊರಲ್ಲಿ ಸಕ್ಕತ್ತಾಗಿ ವೆರೈಟಿ ಮಾಡ್ತಾರೆ. ಅಲ್ಲೂ ತಿನ್ನೋಣ ಹೋಗಿ, ಮತ್ತೆ ಅಲ್ಲೂ ಕೂಡ ಅಮ್ಮನ ಜೊತೆ ಧನ್ಯ ಅವ್ರ ಜೊತೆ ಎಂಜಾಯ್ ಮಾಡೋಣ, ಒಳ್ಳೊಳ್ಳೆ ವ್ಲಾಗ್ಗಳು ಮಾಡೋಣ ಮುಂದೆ. ಅವರೊಟ್ಟಿಗೆ ಚೆನ್ನಾಗಿ ಮಾತಾಡ್ಕೊಂಡೆಲ್ಲ ಇರೋಣ. ಮೀನ್ ಮಾಡಕ್ ಹೇಳ್ತೀನಿ ನಾನು. ಏನ್ ಮಾಡಕ್ಕೆ? ಮೀನ್ ಮಾಡಕ್ ಹೇಳ್ತೀರಾ? ಮೀನ್ ತಿನ್ನೋಣ. ಬಿಸ್ಲಿತ್ತು ಅಂತ ಹೇಳಿ ನಿಮ್ಗೆ ಜ್ಯೂಸ್ ಕೊಡ್ಸಕ್ಕೆ ಅಂತ ಕರ್ಕೊಂಡ್ ಬಂದಿದ್ದಷ್ಟೇ ನಿಮ್ಮಿಬ್ರಿಗೆ. ಈ ತರ ಐಡಿಯಾ ಮಾಡ್ತೀರಾ ಅಂತ ನಿಜ ನಾನು ಅನ್ಕೊಂಡೇ ಇರ್ಲಿಲ್ಲ. ಹೆಂಗಿತ್ತು ಶಾಕ್? ಏಪ್ರಿಲ್ ಫೂಲ್. ಈ ತರ ಫುಲ್ ಮಾಡ್ಬೇಡಿ ಆಯ್ತಾ? ಲಾಸ್ಟ್ ಅಲ್ಲಿ ಏಪ್ರಿಲ್ ಫುಲ್ ನಮ್ ಧನ್ಯ ಬಕ್ರ. ಯಾವತ್ತು ನೋಡಿದ್ರು ಬೇಜಾರು ಮಾಡಿಸೋದೇ ನೀವು ಪ್ರ್ಯಾಂಕ್ ಮಾಡ್ತೀರಾ ನಂಗೆ. ಹೌದು, ಒಂಥರ ಸರ್ಪ್ರೈಸ್. ಸರ್ಪ್ರೈಸ್. ಸಡನ್ ಆಗಿ ಖುಷಿ ಕೊಟ್ರಿ. ನಾನು ನಿನ್ನೆ ಎಷ್ಟು ನೀವು ಬೇಜಾರಲ್ಲಿ ಇದ್ರಲ್ವಾ, ಸೊ ನಾವ್ ಇವಾಗ ಖುಷಿ ಕೊಟ್ವಿ. ಖುಷಿ ಆಯ್ತಾ? ಖುಷಿ ಆಯ್ತು. ಮತ್ತೆ ಜ್ಯೂಸ್ ಕೂಡ ಕೊಡ್ತಿದ್ರಲ್ಲ, ಖುಷಿ ಆಯ್ತು. ಖುಷಿ ಆಯ್ತಾ? ಚೆನ್ನಾಗಿ ಕುಡೀರಿ ಮ್ಯಾಂಗೋ ಜ್ಯೂಸು. ಗೈಸ್, ಮ್ಯಾಂಗೋ ಜ್ಯೂಸ್ ಆರ್ಡರ್ ಮಾಡಿದ್ವಿ. ಇವಾಗ ಮ್ಯಾಂಗೋ ಜ್ಯೂಸ್ ಕುಡ್ಕೊಂಡು, ಬಿಸಿಲಲ್ಲಂತೂ ಇರೋಕ್ಕಾಗಲ್ಲ. ಇವತ್ತು ನಮ್ದೊಂದು ಪ್ರಮೋಷನ್ ಶೂಟ್ ಇದೆ, ಅದನ್ನ ಮುಗಿಸ್ಕೊಂಡು ನಾವು ಇವತ್ತು ನೈಟ್ ಊರಿಗೆ ಹೋಗ್ತೀವಿ. ನಾಳೆ ಬೆಳಗ್ಗೆ ಎಲ್ಲ ಊರಲ್ಲಿ ಇರ್ತೀವಿ. ನೆಕ್ಸ್ಟ್ ಊರ್ ವ್ಲಾಗೇ ಬರುತ್ತೆ ಅಲ್ವಾ? ಹೌದು, ಚೆನ್ನಾಗಿರುತ್ತೆ.
ಪಾಪ ಧನ್ಯ ಅವರು ಎರಡೆರಡು ಸಲ ಬ್ಯಾಗ್ ಎತ್ತಿಸ್ತಾ ಇದೀವಿ. ಎಷ್ಟು ಏನ್ ಗೊತ್ತಾ, ನಾನು ರೂಮನ್ನೆಲ್ಲ ನೋಡ್ಕೊಂಡು ಬಂದೆ, ನಿಮ್ಗೆ ಗೊತ್ತು ತಾನೆ. ರೂಮನ್ನೆಲ್ಲ ನೋಡ್ಕೊಂಡ್ ಬಂದ್ರ? ಅಲ್ಲ ಹೋಗ್ಬೇಕಾದ್ರೆ ರೂಮ್ ನ ಮಿಸ್ ಮಾಡ್ಕೊಂಡ್ರಿ, ನಮ್ಮನ್ನ ಮಿಸ್ ಮಾಡ್ಕೊತಿದೀವಿ ಅಂತ. ಅಯ್ಯೋ, ನಿಮ್ಮನ್ನ ನಾನು ಮೊನ್ನೆಯಿಂದಲೇ ಮಿಸ್ ಮಾಡ್ಕೊಳ್ತಿದ್ದೆ. ಅಂದ್ರೆ ಲಾಸ್ಟಿಗೆ ಒಂದ್ಸರಿ ನೋಡ್ಕೊತೀನಿ, ಇನ್ನ ಊರಿಗೆ 2 ವಾರ ಆದ್ಮೇಲೆ ಬರ್ತೀರಾ ಅಂತ ಹೇಳಿಲ್ವಲ್ಲ ಕಳ್ಳಿ ನೀವು. ನಮ್ ರೂಮ್ ನ ಮಿಸ್ ಮಾಡ್ಕೋತೀರಾ? ನಿಮ್ಮನ್ನ ನಾನು ನಿನ್ನೆ ಮಿಸ್ ಮಾಡ್ಕೊಳ್ತಾನೆ ಇದ್ದೇನೆ. ಅದೇ ನಿಮ್ಮೊಟ್ಟಿಗೆ ಹೇಳಿದ್ರೆ ನೀವು ಬೈತೀರಾ, ಮಿಸ್ ಮಾಡ್ಕೊಳ್ತೀರಾ ಎಂತ ಮಿಸ್ ಮಾಡ್ಕೊಳ್ಳೋದು ಅಂತ ಬೈತೀರಲ್ಲ, ಅದಕ್ಕೋಸ್ಕರ ಸೈಲೆಂಟ್ ಆಗಿದ್ದೆ ಅಷ್ಟೇ. ಹೌದಾ? ಹಾ, ಪಾಪ ಧನ್ಯ ಅವ್ರು ಅನ್ಕೊಂಡೇ ಇರಲ್ಲ ಗೈಸ್. ಮತ್ತೆ ನಾನು ರಿಟರ್ನ್ ಮನೆಗೆ ಬರ್ತೀನಿ ಅಂತ. ನೋಡಿ ಮತ್ತೆ ಹೋಗಿ ಕರ್ಕೊಂಡ್ ಬಂದ್ವಿ. ಇವತ್ ನೈಟ್ ಹೊರಡೋಣ ಅಮ್ಮ, ಅಮ್ಮನಿಗೆ ಫೋನ್ ಮಾಡಿ ಹೇಳಿ ಸರಿನಾ ಬೇಗ? ನಿಮ್ಮಿಬ್ರೊಟ್ಟಿಗೆ ನಾನು ಫಸ್ಟ್ ಟೈಮ್ ಈ ತರ ಒಟ್ಟಿಗೆ ಹೋಗೋದಂತ. ಹೌದಾ? ಅಂದ್ರೆ ಊರಿಗೆ ಮಾತ್ರ, ಬೇರೆಲ್ಲ. ಸರಿ ಸರಿ, ಓಕೆ, ಒಟ್ಟಿಗೆ ಜಾಲಿ ಹೋಗೋಣ. ಮಾಡುವ. ಜಾಲಿ ಜಾಲಿ ಊರಲ್ಲಿ. ಜಾಲಿ. ನಾವು ಮೂವರು ಸೇರಿದ್ರೆ ಗೊತ್ತಲ್ಲ ಅವರಿಗೇನೆ ಯಾವ ತರ ಆಗ್ತೀವಿ ಎಷ್ಟು ಅಂತ. ಖುಷಿ ಆಗ್ತಿದೆ ಹೇಳೋಕೆದೇ ಆಗ್ತಿಲ್ಲ. ಉಪವಾಸ ನನ್ನ ಮನೆಗೆ ಬರ್ತೇನೆ ಅಂತ ನಾನು ತಿಂಕೆ ಮಾಡಿರ್ಲಿಲ್ಲ. ಗೈಸ್. ಧನ್ಯವಾದ ಫುಲ್ ಖುಷಿಯಲ್ಲಿದ್ದಾರೆ ಇವಾಗ. ಖುಷಿಯಿಂದ ನಾವು ಕೂಡ ಇವತ್ತಿನ ದಿನ ಕಳೆದು ಇಲ್ಲಿಂದ ನಮ್ಮ ಅಮ್ಮನಿಗೆ ಟಾಟಾ ಮಾಡಿ ಊರಿಗೆ ಹೋಗ್ತೀವಿ. ಊರಲ್ಲಿ 1 ವಾರ ಪೂರ್ತಿ ಇರ್ತೀವಿ. ನೀವಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂಡಿದೀವಿ. ಏನಕ್ಕಂದ್ರೆ ನಮ್ಮ ವ್ಲಾಗ್ ಅಲ್ಲಿ ಇನ್ನೂ ಧನ್ಯ ಅವರು ಇರ್ತಾರೆ. ಹೌದು, ಊರಲ್ಲಿ ಎಂಜಾಯ್ ಮಾಡೋಣ, ಮತ್ತೆ ಪ್ಲೇಸಿಗೆಲ್ಲ ಹೋಗೋಣ, ಬೇರೆ ಬೇರೆ ಪ್ಲೇಸ್ ವಿಸಿಟ್ ಮಾಡ್ತೀವಿ, ಮತ್ತೆ ರೆಸಿಪಿ ಬ್ಲಾಗ್ ಎಲ್ಲ ಮಾಡ್ತೀವಿ ಊರಲ್ಲಿ. ನಮ್ದು ಇನ್ಕಂಪ್ಲೀಟ್ ಇರೋ ಕೆಲ್ಸನೆಲ್ಲ ಇವಾಗ ಇದ್ ಮಾಡ್ಕೊಂಡ್ಬರೋಣಮ್ಮ, ಮತ್ತೆ ಸಂಜೆ ಹೊರಡೋದಕ್ಕೆ. ಸರಿನಾ? ಸರಿ, ಆಯ್ತು, ಎಲ್ಲ ಮುಗ್ಸೋಣ ಇವತ್ತೆಲ್ಲ ಎಲ್ಲ ಮುಗಿಸಿ ಮೈಂಡ್ ಫ್ರೆಶ್ ಆಗಿ ಹೋಗೋಣ. ನಮಗೂ ಆಕ್ಚುಲಿ ಹೇಳ್ಬೇಕಂದ್ರೆ ಧನ್ಯಮ್ಮ ತುಂಬಾ ಕೆಲ್ಸ ಇತ್ತು. ನಿಮಗೋಸ್ಕರ ನೀವು ಒಬ್ರೇ ಹೋಗ್ತೀರಾ, ಮತ್ತೆ ಊರಿಗೂ ನಾವು ಈ ಮಂತಲ್ಲಿ ಹೋಗಿಲ್ಲ, ಗೊತ್ತಲ್ವಾ, ಬಿಸಿ ಇರೋದ್ರಿಂದ ಹೋಗಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಬೇಗ ನಮ್ ಕೆಲ್ಸನೆಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದೀವಿ. ಹೌದು ಗೈಸ್, ಮತ್ತೆ ಇನ್ನೊಂದೇನಂತಂದ್ರೆ ಊರಿಗೆ ಹೋದ ನಂತರ ನ್ಯೂ ಚಾಲೆಂಜಿಂಗ್ ಬ್ಲಾಗ್ಸ್ ಎಲ್ಲ ಮಾಡ್ತೀವಿ. ಗೈಸ್, ಅಮ್ಮನಿಗೂ ಕೂಡ ಸೇವಿಂಗ್ ಎಸ್ ಕೊಡ್ಬೇಕು ಅಂತ ಅನ್ಕೊಂಡಿದೀವಿ. ಇನ್ನು ಮುಂದೆ ಏನೇನೋ ಬ್ಲಾಗ್ಗಳು ಮೈಂಡ್ ಅಲ್ಲಿ ಇಟ್ಕೊಂಡಿದೀವಿ, ಮಾಡೋಣ ಅದನ್ನ. ಸರಿನಾ ಅಮ್ಮ? ನೆಕ್ಸ್ಟ್ ಇನ್ನೊಂದು ಏನ್ ಗೊತ್ತಾ, ಅವರಿಗೆ ಯಾವ ತರ ಮಾಡ್ಬೇಕಂತ ಅಂದ್ರೆ ಅವರ ಮೈಂಡ್ ಅಲ್ಲಿ ಇರುತ್ತಲ್ವಾ, ನೀವು ಈ ತರ ಮಾಡಿ ಅಂತ ಹೇಳಿ, ಅದನ್ನ ಕಮೆಂಟ್ಸ್ ಮೂಲಕ ಹೇಳಿ ಆಯ್ತಾ, ನಾವು ಮಾಡ್ತೀವಿ. ನೆಕ್ಸ್ಟ್ ನಾವ್ ಯಾವ ವ್ಲಾಗ್ ಮಾಡ್ಬೇಕು ಅಂತ ನೀವು ಕೂಡ ಅದನ್ನ ಕಮೆಂಟ್ ಮಾಡಿ, ಊರಲ್ಲಿ ಯಾವ್ದು ಮಾಡ್ಬೇಕು ಅಂತ. ಇವತ್ತು ನೈಟ್ ನಾವು ಊರಿಗೆ ಹೊರಡ್ತೀವಿ. ನಾರ್ಮಲ್ ಬಸ್ಸಲ್ಲಿ ಹೋಗ್ತೀವಿ ಗೈಸ್. ಇವಾಗ ಸಡನ್ ಆಗಿ ಪ್ಲಾನ್ ಮಾಡಿರೋದ್ರಿಂದ, ಧನ್ಯ ಅವ್ರಿಗೂ ಕೂಡ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಇವಾಗ ನಾಳೆ ಹೋಗ್ಬೇಕಾಗಿರೋದು KSRTC ಬಸ್ಸಲ್ಲಿ. ನನ್ನಿಂದ ತಾನೇ ಪಾಪ ನೀವು ಆ ತರ ಆಯ್ತು. ಪರವಾಗಿಲ್ಲ ಬಿಡಿ, ಬಿಸಿಲಲ್ಲಿ ಹೋಗೋ ಬದಲು ನೈಟ್ ಚಳಿಯಲ್ಲಿ ಹೋಗಿ ಅಲ್ಲಿ ಬೇಗ ಮುಟ್ಬೋದಲ್ವಾ. ಬೆಳಗಿನ ಜಾವ ಆಗಷ್ಟರಲ್ಲಿ ಊರಿಗೆ ಹೋಗೋಣ. ಥ್ಯಾಂಕ್ಸ್ ಆಯ್ತಾ, ಬರ್ತಿರೋದಿಲ್ಲ ಖುಷಿ. ನಿಮಗಿನ್ನ ಜಾಸ್ತಿ ನಮ್ ಸಬ್ಸ್ಕ್ರೈಬರ್ಸ್ಗೂ ಖುಷಿ ಆಗ್ತಿರುತ್ತೆ ಹೌದು, ಹಬ್ಬ ಅಂತ. ನನ್ನ ಪಾಪ ಎಷ್ಟೋ ಜನ ಮಿಸ್ ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ರಲ್ಲ, ಇನ್ನು ನಾನು ಅವರೊಟ್ಟಿಗೆ ಮಾತಾಡ್ಬೋದು. ನಿಮಗೆ ಈ ತರ ಗೋಳಿ ಕೋತಿರೋದಕ್ಕೆ ನಮಗೂ ಬೈಕೋತಾ ಇರ್ತಾರೆ ಸ್ವಲ್ಪ ಜನ. ಏನಕ್ಕೆ ನೀವು ಈ ತರ ಆಟ ಆಡಿಸ್ತೀರಾ ಅಂತ. ಗೈಸ್, ಆಟ ಆಡಿಸ್ಬೇಕು ಗೈಸ್, ಅವಾಗ್ಲೇನೆ ಒಂದು ಥ್ರಿಲ್ ಇರೋದು ಮತ್ತೆ ಮಜಾ ಇರೋದು. ಇವಾಗ ನೋಡಿ ಅವ್ರಿಗೆ ಎಷ್ಟು ಖುಷಿ ಸಿಕ್ತು. ಆ ಫೇಕ್ ಸ್ಮೈಲ್ ಅಲ್ಲಿ ಒರಿಜಿನಲ್ ಸ್ಮೈಲ್ ಬಂತಲ್ವಾ. ನೋಡಿ ಗೈಸ್, ನಮ್ಮ ಸಣ್ಣವರು ಅಳ್ತಾ ಇದ್ದಾರೆ. ಏನಕ್ಕೆ ಮಾಡ್ತಿರೋದು? ಅಕ್ಕ ಹೋಗ್ತಿದ್ದಾರೆ ಅಂತ ಅಳ್ತಿದ್ದೀರಾ, ಇಲ್ಲ ನಿಮ್ಗೆ ಪಿಂಪಲ್ಸ್ ಆಗಿದೆ ಅಂತ ಅಳ್ತಿದ್ದೀರಾ? ಗೈಸ್, ಜಾಸ್ತಿ ಪಿಂಪಲ್ಸ್ ಆಗಿದೆ. ಮತ್ತೆ ನಾವ್ ಇವಾಗ ಊರಿಗೆ ಹೋಗ್ತಿರೋ ಕಾರಣ ಏನು ಅಂತ ಅಂದ್ರೆ ಇದೇನೆ. ಅಂದ್ರೆ ಇವಾಗ ಅವ್ರಿಗೆ ಫಸ್ಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಅವ್ರಿಗೆ ಊರಲ್ಲಿ ತೋರಿಸಿದ್ರೇನೆ ಅವ್ರಿಗೆ ಸ್ಕಿನ್ನಿಗೆ ಸರಿ ಹೋಗೋದು. ಅಲ್ಲೇ ತೋರಿಸ್ಕೊತಾ ಇದ್ದೀರಲ್ವಾ ಅಮ್ಮ ನೀವು ನಿಮ್ ಫೇಸಿಗೆ. ಅಳ್ಬೇಡಿ ಆಯ್ತಾ? ಅಳ್ಬೇಡಮ್ಮ, ಅಳ್ಬೇಡಿ, ಅಳ್ಬೇಡಿ. ಅದು ಹೀಟ್ ಆಗಿನೇ ಹಂಗಾಗಿರೋದು. ಬಿಡಿ ಆಯ್ತು ಗೈಸ್. ಅವ್ರಿಗೆ ತುಂಬಾನೇ ಪಿಂಪಲ್ಸ್ ಆಗಿದೆ. ಮತ್ತೆ ಅವರು ಜಾಸ್ತಿ ಫುಡ್ಡು ಅದು ಇದು ಚೇಂಜ್ ಆಗ್ತಿರುತ್ತೆ. ಇವಾಗ ನಾವು ಹೊರಗಡೆ ಎಲ್ಲ ಹೋಗ್ತಾ ಇರ್ತೀವಿ, ಬೇರೆ ಫುಡ್ ತಿಂತಾ ಇರ್ತೀವಿ. ಅದು ಅವ್ರದ್ದು ಸೆನ್ಸಿಟಿವ್ ಸ್ಕಿನ್, ಮತ್ತೆ ಅದಕ್ಕಾಗಲ್ಲ. ಮತ್ತೆ ಹೊರಗಡೆ ಎಲ್ಲ ಓಡಾಡ್ತಿರ್ತೀವಲ್ವಾ. ಇವಾಗ ಪೊಲ್ಯೂಷನ್ನು, ಬ್ಯಾಂಗ್ಳೂರ್ ಪೊಲ್ಯೂಷನ್ ತುಂಬಾ ಕೆಟ್ಟದಾಗಿದೆ. ಮತ್ತೆ ಎಷ್ಟು ಬಿಸಿಲಿದೆ ಅಂತ ಅಂದ್ರೆ ಹೊರಗಡೆ ಓಡಾಡೋದಕ್ಕಾಗಲ್ಲ, ಅಷ್ಟು ಬಿಸಿಲಿದೆ. ಅದೇ ಕಾರಣಕ್ಕೋಸ್ಕರ ಸಣ್ಣವ್ರಿಗೆ ಫೇಸ್ ಈ ತರ ಆಗಿರೋದು. ಬೇಜಾರ್ ಮಾಡ್ಕೋಬೇಡಿ, ಇದಕ್ಕೆಲ್ಲ ಅಳ್ಬೇಡಿ, ಸರಿನಾ? ಇಲ್ಲ, ಹೆವಿ ಕ್ಲಿಯರ್ ಇತ್ತು, ನೈಸ್ ಇತ್ತು. ಗೊತ್ತು, ನಾನ್ ನೋಡಿಲ್ವಾ ನಿಮ್ ಫೇಸ್ನ? ನೀವ್ ನನಗೆ ಹೇಳ್ಬೇಕಾ ನಿಮ್ ಫೇಸ್ ಹೆಂಗಿತ್ತು ಅಂತ ನಂಗೆ ಗೊತ್ತಿಲ್ವಾ? ಬಿಡಿ, ಪರವಾಗಿಲ್ಲ. ಅದು ವೆದರ್ ಅಡ್ಜಸ್ಟ್ ಆಗಿಲ್ಲ, ಅದಕ್ಕೋಸ್ಕರ. ಮತ್ತೆ ಇದು ಹಾಸ್ಪಿಟಲ್ ಅಲ್ಲೇ ಸೊಲ್ಯೂಷನ್ ತಗೊಳ್ಳಿ, ಸರಿ ಹೋಗುತ್ತೆ. ಸರಿನಾ? ಗೈಸ್, ಅವ್ರು ಯೂಸ್ ಮಾಡೋ ಪ್ರಾಡಕ್ಟ್ ಅಲ್ಲಿ ಯಾವುದೇ ತರ ತೊಂದರೆ ಇಲ್ಲ. ಅವ್ರಿಗೆ ಡಸ್ಟ್ ಅಲರ್ಜಿ, ಮತ್ತೆ ಇವಾಗ ಔಟ್ಸೈಡ್ ವೆದರ್ ಚೇಂಜ್ ಆದಾಗ ಅವ್ರಿಗೆ ಫೇಸ್ಗೆ ಅಡ್ಜಸ್ಟ್ ಆಗಲ್ಲ. ತುಂಬಾ ಸೆನ್ಸಿಟಿವ್ ಸ್ಕಿನ್ ಅಲ್ವಾಮ್ಮ? ಗೊತ್ತಾ, ಏನು ಇಲ್ಲಿ ವೈಟ್ ರೈಸ್ ಅಲ್ವಾ ಬೆಂಗಳೂರೆಲ್ಲ ತಿನ್ನೋದು, ನಮ್ಮ ಕಡೆ ಬಾಯ್ಲ್ಡ್ ರೈಸ್ ಅಲ್ವಾ, ಅದಕ್ಕೆ ಸೆಟ್ ಆಗಿರ್ಬೇಕಾದ್ರೆ ಸಡನ್ ನಾವು ವೈಟ್ ರೈಸ್ ತಿಂದಾಗ ಹೆವಿ ಹೀಟ್ ಬಾಡಿಗೆ. ಈಗ ಬ್ಯಾಂಗ್ಳೂರ್ ವೆದರಿಗೆ ಅಡ್ಜಸ್ಟ್ ಆಗ್ತಿದ್ದೀರಾ ಅಲ್ವಾ, ಸ್ಕಿನ್ ಅಡ್ಜಸ್ಟ್ ಆಗ್ತಿದೆ ಅಲ್ವಾ, ಅದಕ್ಕೆ ಸ್ವಲ್ಪ ಟೈಮ್ ಬೇಕು.
ಗೊತ್ತಾಯ್ತಾ? ಅದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ತಗೊಳ್ಳಿ, ಸರಿ ಹೋಗುತ್ತೆ. ನಂಗೆ ಮತ್ತೆ ಸ್ವಲ್ಪ ಧೂಳು ಒಂದ್ ಸ್ವಲ್ಪ ಹೊರಗಡೆ ಹೋದ್ರೆ ಆಗಲ್ಲ ಗೈಸ್, ಪಿಂಪಲ್ಸ್ ಆಗುತ್ತೆ. ಮತ್ತೆ ಬಿಸಿಲು ಬಂದ್ರೆ ಪಿಂಪಲ್ಸ್ ಆಗುತ್ತೆ. ಆ ತರ ನನ್ ಸ್ಕಿನ್ ಯಪ್ಪ ಸೆನ್ಸಿಟಿವ್, ಹೆವಿ ಸೆನ್ಸಿಟಿವ್. ಸರಿ, ಇವಾಗ ಮಧ್ಯಾಹ್ನ ಆಯ್ತು, ಊಟ ಮಾಡೋಣ. ನೋಡಿ ಗೈಸ್, ಇಲ್ಲಿ ನಮ್ಮ ಧನ್ಯ ಅವರು ಫೇಸ್ ಕೇರ್ ಮಾಡ್ತಾ ಇದಾರೆ. ಈಚೆ ಹೋಗಿ ಬಿಸಿಲಲ್ಲಿ ಜ್ಯೂಸ್ ಕುಡಿಸಿದಷ್ಟೇ ಆಗ್ಲೇ ಟ್ಯಾನ್ ಆಗೋದ್ರ ನೀವು? ಮಾತಾಡಿ ಆಗ್ತಿಲ್ಲ, ಮಾತಾಡ್ಲಿಕ್ಕೆ ಹಿಡ್ಕೊಂಡ್ಬಿಟ್ಟಿದೆ ಇದು. ಎಷ್ಟೊತ್ತಾಯ್ತು ಹಾಕೊಂಡು? ಒಂದು 20 ಮಿನಿಟ್ಸ್ ಜಾಸ್ತಿ ಆಯ್ತು. ಏನೇನ್ ಹಾಕೊಂಡಿದ್ದೀರಾ? ಕಡಲೆ ಹಿಟ್ಟು. ಇಲ್ಲಿ ಬಂದ್ಮೇಲೆ ನಿಮ್ಗೂ ಪಿಂಪಲ್ಸ್ ಆಗಿತ್ತಲ್ವಾ? ಕ್ಲೀನ್ ಆಗಿದೆ ಇವಾಗ ಕ್ಲಿಯರ್ ಆಯ್ತು. ಗೈಸ್, ಇವ್ರಿಗೂ ಅಷ್ಟೇನೆ, ಬ್ಯಾಂಗ್ಳೂರ್ ವೆದರ್ ಅಡ್ಜಸ್ಟ್ ಆಗಲ್ಲ. ಇಬ್ರದ್ದು ಸ್ವಲ್ಪ ಸೇಮ್ ಸ್ಕಿನ್ನೇನೆ ಅಲ್ವಾ? ಸೆನ್ಸಿಟಿವ್ ಜಾಸ್ತಿ. ಕಡಲೆ ಹಿಟ್ಟು, ಮೊಸರು ಮತ್ತೆ ಮತ್ತೇನು ಅಕ್ಕಿ ಹಿಟ್ಟು ಹಾಕೊಂಡಿದ್ದೀರಾ? ಅದಾದ್ಮೇಲೆ ಮುಖ ತೊಳ್ಕೊಳ್ಳೋದು. ಒಂದು 20 ಮಿನಿಟ್ಸ್ ಇರ್ಬೇಕಾ? ಸರಿ. ಓಕೆ. ಬ್ರೌನಿ ಸ್ಕಿನ್ ಇರ್ಬೇಕು, ನಮ್ ತರ ಅಲ್ವಾ? ಜಾಸ್ತಿ ವೈಟ್ ಇದ್ರೆ ಏನ್ ಗೊತ್ತಾ, ಅದೇ ರೆಡ್ 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 ಪಿಂಪಲ್ ಹೈಲೈಟ್ ಆಗಿ ಕಾಣಿಸುತ್ತೆ. ಮತ್ತೆ ನೀವು ಬಿಸಿಲಿಗೆ ಬಂದ್ರು ಫುಲ್ ರೆಡ್ ಆಗ್ಬಿಡ್ತೀರಾ. ಬಿಸಿಲು ತಾಗಿದ್ರೆ ಸಾಕು ರೆಡ್ ಆಗ್ಬಿಡ್ತೀನಿ ನಾನು. ಗೈಸ್, ನಮ್ ಸ್ಕಿನ್ ತರ ಅಲ್ಲ ಇವ್ರದ್ದು. ನಾವು ಈ ವೆದರ್ ಅಲ್ಲಿ ಇದ್ದು ಅಡ್ಜಸ್ಟ್ ಆಗ್ಬಿಟ್ಟಿದೀವಿ. ಬಟ್ ಇವರು ಮಂಗಳೂರು ವೆದರ್ ಬೇರೆ ತರ ಇರುತ್ತೆ. ಅಲ್ಲಿನ ವೆದರ್ಗೆ ಅಡ್ಜಸ್ಟ್ ಆಗಿ ಇವಾಗ ಬ್ಯಾಂಗ್ಳೂರ್ ವೆದರ್ಗೆ ಅಡ್ಜಸ್ಟ್ ಆಗೋದು ತುಂಬಾ ಕಷ್ಟ. ಈಗಷ್ಟೇ ಮದುವೆ ಆಗಿದಾರಲ್ವಾ, ಮತ್ತೆ ಬ್ಯಾಂಗ್ಳೂರ್ ವೆದರ್ನ ಇವಾಗ ಅವರು ನೋಡಿದ್ದಾರೆ. ಅಂದ್ರೆ ಅವ್ರ ಸ್ಕಿನ್ಗೆ ಅಡ್ಜಸ್ಟ್ ಆಗಿಲ್ಲ ಬ್ಯಾಂಗ್ಳೂರ್ ವೆದರ್ ಈಗ. ಸೊ ಅದಕ್ಕೋಸ್ಕರ ಅವ್ರಿಗೆ ಆ ಥರ ಪಿಂಪಲ್ಸ್ ಆಗಿದೆ ಅಷ್ಟೇ. ಆದಷ್ಟು ಬೇಗ ವಾಸಿ ಆಗುತ್ತೆ. ಅವ್ರಿಗೆ ಗೊತ್ತಿರೋ ಹಾಸ್ಪಿಟ್ಲಿಗೆ ನಾವು ಕರ್ಕೊಂಡು ಹೋಗ್ತೀನಿ. ನಾನು ಊರಿಗೆ ಹೋದ್ಮೇಲೆ, ಇವಾಗ ನಾಳೆ ಹೆಂಗಿದ್ರು ಊರಿಗೆ ಹೋಗ್ತಿದೀವಲ್ವಾ, ಹೋದಾಗ ಫಸ್ಟ್ ಹೋಗೋದೇ ಹಾಸ್ಪಿಟಲ್ಗೆ ಹೋಗಿ ಆಮೇಲೆ ಬರ್ತೀವಿ. ಬೇಗ ಸರಿ ಮಾಡ್ಕೊಳ್ಳಿ, ಸರಿನಾ? ಮತ್ತೆ ಜಾಸ್ತಿ ಹೊರಗಡೆ ಫುಡ್ಸ್ ಎಲ್ಲ ತಿನ್ಬೇಡಿ, ಅದಕ್ಕೂ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಜಾಸ್ತಿ ಹೀಟ್ ಆದ್ರೂ ಅಷ್ಟೇನೆ, ಸರಿ ಆಯ್ತು. ಹೀಟ್ ಆಗಬಾರ್ದು. ಬಾಡಿನ ಕೋಲ್ಡ್ ಇಟ್ಕೊಬೇಕು, ಹೀಟಾಗಿ ಇಟ್ಕೊಬೇಕು, ಮೀಡಿಯಮ್ ಆಗಿರ್ಬೇಕು ಬಾಡಿ. ಅವಾಗಲೇ ನಮ್ಮ ಕಂಟ್ರೋಲಲ್ಲಿ ನಮ್ಮ ಬಾಡಿ ಇರುತ್ತೆ. ಸರಿನಾ? ಹುಷಾರಾಗಿ ನೋಡ್ಕೊಳ್ಳಿ. ನನಗೆ ನೋಡಕ್ ಬೇಜಾರಾಗ್ತೈತಮ್ಮ ತುಂಬಾ. ನೋವುತ್ತೆ, ಅವಾಗ ತಡ್ಕೊಳಕ್ಕಾಗಲ್ಲ. ತುಂಬಾ ಪಿಂಪಲ್ಸ್ ಆಗಿದೆ ಗೈಸ್, ನನಗೆ ಹೆವಿ ಬೇಜಾರಾಗ್ತಾ ಇದೆ. ಸೊ ಅದಕ್ಕೆ ಫಸ್ಟ್ ಹೋಗಿ ಹಾಸ್ಪಿಟಲ್ಗೆ ತೋರಿಸ್ಬೇಕು ಸಣ್ಣವ್ರನ್ನ. ಇವತ್ತು ಒಂದು ಖುಷಿ ಡೇ ಇತ್ತು, ಬಟ್ ಇದೊಂದು ಬ್ಯಾಡ್ ಡೇ ಕೂಡ. ಇವಾಗ ಈಚೆ ಬಿಸಿಲಿಗೆ ಹೋಗ್ಬಿಟ್ಟು ಬಂದಿದ್ಕೇನೆ ಅವ್ರಿಗೆ ಉರಿ ಜಾಸ್ತಿ ಆಗಿದ್ದು. ಈಚೆ ಹೋಗ್ಬಿಟ್ಟು ಬಂದಿದ್ಕೆ ತಾನೇ ನಿಮ್ಗೆ ಉರಿ ಜಾಸ್ತಿ ಆಗಿದ್ದು. ಹೌದು, ಬಿಸಿಲಿಗೆ ಹೆವಿ ಉರಿ, ನಂಗೆ ಅಳು ಬರ್ತಿದೆ ಅಷ್ಟು ಉರಿ. ಇವಾಗ್ಲೂ ಇವತ್ತು ಪ್ರಮೋಷನ್ ಶೂಟ್ ಇದೆ, ಅದನ್ನ ನಾನೇ ಮಾಡ್ತೀನಿ, ನೀವು ರೆಸ್ಟ್ ಮಾಡಿ, ಸರಿನಾ? ಶೂಟ್ ಮಾಡ್ತೀನಿ. ನೀವ್ ವಿಡಿಯೋ ಹಿಡೀರಿ, ನಾನು ಇದ್ ಮಾಡ್ತೀನಿ, ರೆಡಿ ಮಾಡ್ಕೋತೀನಿ. ಆಕ್ಚುಲಿ ನೋಡಿ, ಅಲ್ಲೆಲ್ಲ ಡ್ರೆಸ್ ತೆಗ್ದಿಕೊಂಡಿದ್ದೆ ನಾನು. ಹೌದಾ? ಪ್ರಮೋಷನ್ ಶೂಟ್ಗೆ ಅಂತ ಡ್ರೆಸ್ ಕೂಡ ಎತ್ತಿಟ್ಕೊಂಡ್ರು, ಹೊಸ ಡ್ರೆಸ್. ರೆಡಿ ಆದ್ರಾ? ಏನು ಫಿಶ್ ಕಟ್ ಪ್ಯಾಂಟ್ ನಂದು ನೋಡಿ. ನನ್ ಪ್ಯಾಂಟ್ ಹಾಕಿದಾರೆ ಗೈಸ್. ಏನಾಯ್ತು ಅಂತ ಅಂದ್ರೆ, ನಾನು ರೆಡಿ ಆಗುವಾಗ ಪ್ರಮೋಷನಿಗೆ ಹೋಗಿ ಸಣ್ಣವ್ರದ್ದು ಹಾಕೊಂಡ್ ಬಿಟ್ಟಿದ್ದೀನಿ ಪ್ಯಾಂಟು, ಮರ್ತೋಗ್ಬಿಟ್ಟು. ಧನ್ಯ ಅವ್ರು ನಿಂತ್ಕೊಂಡು ಇನ್ನೂ ನಗ್ತಾನೇ ಇದಾರೆ ಅಲ್ಲಿ. ಮಾಸ್ಕ್ ಹಾಕೊಳ್ಳೇಬೇಕು ನೀವು, ಇಲ್ಲ ಅಂದ್ರೆ ಅಷ್ಟೇ ಮತ್ತೆ ಸ್ಟಾರ್ಟ್ ಆಗುತ್ತೆ. ಗೈಸ್, ಹೆವಿ ಸೆನ್ಸಿಟಿವ್ ಅಪ್ಪ ಇವ್ರ ಸ್ಕಿನ್ನು. ಈ ಥರ ಸೆನ್ಸಿಟಿವ್ ಸ್ಕಿನ್ ಇದ್ರೆ ಈ ಭೂಮಿ ಮೇಲೆ ಬದುಕೋದು ಹೆಂಗೆ? ಇನ್ನು ನಾವು ಇಂಟರ್ನ್ಯಾಷನಲ್ ಟ್ರಿಪ್ ಎಲ್ಲ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಇವ್ರು ನೋಡಿದ್ರೆ ಬೆಂಗಳೂರಲ್ಲೇ ಇರಕ್ಕೆ ಒದ್ಲಾಡ್ತಾ ಇದ್ದಾರೆ ನೋಡಿ. ಅಲ್ಲಿ ಏನ್ ಹೇಳ್ತಿದ್ದೀರಾ? ಹುಷಾರಾಗಿರಿ, ಮನೇಲಿ ಬರ್ತೀವಿ ಬೇಗ. ಟಾಟಾ, ಬಾಯ್ ಬಾಯ್. ಗೈಸ್, ಇವಾಗ ಪ್ರಮೋಷನ್ಗೆ ಹೋಗಿ ಶೂಟ್ ಮಾಡಿಕೊಂಡು ಬರ್ತೀವಿ. ಏನ್ಮಾ? ಹುಡುಗಿ ಸ್ಲೀಪರ್ ಹಾಕೊಳ್ಳಲ್ಲ ಗೈಸ್. ನೋಡಿ ಗೈಸ್, ಆಡ್ಕೊಂತಾರೆ. ಒಂದೇನಾದ್ರೂ ಟಾಪಿಕ್ ಹಿಡ್ಕೊಂಡ್ಬಿಟ್ರೆ ಆಡ್ಕೋತಾ ಇರ್ತಾರೆ. ಪ್ರಮೋಷನ್ ಶೂಟ್ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ನೋಡಿ ಗೈಸ್, ಕತ್ಲೆ ಆಗೋಗಿದೆ. ಅಂದರೆ ನಾವು ಮನೇಲೂ ಸ್ವಲ್ಪ ಕಂಟೆಂಟ್ ಮಾಡಬೇಕಾಗಿತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡ್ವಿ. ನೋಡಿ, ಟೈಮ್ ಇವಾಗ 7:30 ಆಗ್ತಿದೆ. ಇವಾಗ ಊರಿಗೆ ಹೊರಡ್ತೀವಿ ಅಂತ ಹೇಳಿದ್ವಿ, ಇವತ್ತು ನೈಟೇನೆ. ಸೊ ಇವಾಗ ಹೊರಡ್ತಾ ಇದೀವಿ. ನೋಡಿ, ನಮ್ಮ ಧನ್ಯ ಅವರು ನೀರ್ ಬಾಟ್ಲೆಲ್ಲ ಎತ್ತಿ ಹಿಡ್ಕೋತಿದ್ದಾರೆ. ಯಾಕಮ್ಮ? ಖುಷಿ ನಂಗೆ. ನಿಮಗ್ ಬಿಡಿ ಫುಲ್ ಖುಷಿ, ಬೆಳಗ್ಗೆಯಿಂದ ಫುಲ್ ಖುಷಿಯಲ್ಲೇ ಇದ್ದೀರಾ. ಮತ್ತೆ ಪ್ಯಾಕ್ ಎಲ್ಲ ಆಯ್ತಾ ನಿಮ್ದು? ನಿಮ್ದು ಬೆಳಗ್ಗೆನೆ ಆಗಿತ್ತಲ್ವಾ? ನಮ್ಮ ಧನ್ಯ ಅವ್ರದ್ದು ಪ್ಯಾಕ್ ಆಗಿತ್ತು, ನಮ್ಮ ಸಣ್ಣ ಅವ್ರದ್ದು ಇವಾಗ ಪ್ಯಾಕ್ ನಡೀತಾ ಇದೆ. ನೋಡಿ, ವ್ಯಾನಿಟಿ ಬ್ಯಾಗ್ ಎತ್ಕೊಂಡಿದ್ದಾರೆ. ಮತ್ತೆ ನಮ್ದು ಬಟ್ಟೆ ಬ್ಯಾಗ್ ಎಲ್ಲಿ ಗೈಸ್? ಇದು ನಂದು ಗೇಮ್ ಇನ್ಸ್ಟ್ರೂಮೆಂಟ್ಸ್ ಇದೆ. ಅಂದ್ರೆ ನಮಗೆ ಅಲ್ಲಿ ಊರಲ್ಲಿ ಇಂಟರ್ನೆಟ್ ಏನು ಇರಲ್ಲ, ಮತ್ತೆ ಮನೇಲಿ ಬೋರ್ ಆದಾಗ ಯೂಸ್ ಮಾಡೋದಕ್ಕೆ ಅಂತ ಗೇಮ್ನ ಎತ್ಕೋತಾ ಇದೀವಿ. ನಾವು 3 ಜನ ಗೇಮ್ ಆಡ್ತೀವಿ. ನನ್ನಿಂದ ಇವ್ರಿಬ್ರು ಕಲ್ತ್ಬಿಟ್ಟಿದ್ದಾರೆ ಗೇಮು. ಗೇಮ್ ಇಷ್ಟ ಆಯ್ತಾ? ಅದು ಮಾತ್ರ. ಆಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿ ಟಿಕೆಟ್ ಕೇಳ್ಕೊಳ್ಳೋಕ್ಕೂ ಟೈಮ್ ಇರಲ್ಲ.
ಇವರೇ ಗೇಮು ಅಂತ ಹೇಳ್ಬಿಟ್ಟು ಗಾಯ್ಸ್ ಅಲ್ಲಿದ್ರೆ ನಿಜವಾಗ್ಲೂ ವ್ಲಾಗ್ ಎಡಿಟ್ ಮಾಡೋದಕ್ಕೆ ತುಂಬಾ ಅಂದ್ರೆ ತುಂಬಾನೇ ಕಷ್ಟ. ಮತ್ತೆ ಅಲ್ಲಿ ಎಡಿಟ್ ಮಾಡಿ ಹಾಕ್ಲೇಬೇಕು, ಅಪ್ಲೋಡ್ ಮಾಡಲೇಬೇಕು. ನಿಮಗೆ ಗೊತ್ತು, ನಾವು ಡೈಲಿ ಅಪ್ಲೋಡ್ ಮಾಡ್ತೀವಿ ವಿಡಿಯೋನ. ಎಲ್ಲೇ ಇದ್ರೂ ಕೂಡ ಅಷ್ಟೇ, ಯಾವುದೇ ಕೆಲ್ಸದಲ್ಲಿ ಬ್ಯುಸಿ ಆಗಿದ್ರು ನೈಟ್ ಅಷ್ಟೊತ್ತಿಗೆ ಅಪ್ಲೋಡ್ ಮಾಡೇ ಬಿಡ್ತೀವಿ. ಧನ್ಯಮ್ಮ ಏನ್ ಅನಿಸ್ತಿದೆ ನಿಮಗೆ? ಖುಷಿ ಆಗ್ತಿದೆ. ಗೇಮ್ ತಗೊಂಡ್ಬರ್ತೀನಿ. ಅಲ್ಲಿ ಹೋಗಿ ನಾವು ಊರಲ್ಲಿ ಬೇರೆ ಬೇರೆ ವ್ಲಾಗ್ ಎಲ್ಲ ಮಾಡೋಣ, ಚಾಲೆಂಜ್ ವ್ಲಾಗ್ ಎಲ್ಲ ಮಾಡೋಣ. ನಮ್ಗೆ ಅಂದ್ರೆ ಮುಂದೆ ನೆಕ್ಸ್ಟ್ ಬರೋ ವ್ಲಾಗ್ಗಳಲ್ಲಿ ಊರಲ್ಲಿ ಯಾವ ತರ ಇರುತ್ತೆ ಅಂತ ತೋರಿಸ್ತೀವಿ. ಚಾಲೆಂಜಸ್ ವಿಡಿಯೋಗಳೆಲ್ಲ ಮಾಡ್ತಾ ಇರ್ತೀವಿ. ನೀವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂಡಿದೀವಿ. ಏನ್ಮಾ ಮುನುಸನ್ನಲ್ಲೂ ಕೂಡ ಬ್ಲಾಗ್ ಮಾಡಿ ಹಾಕ್ತೀವಿ. ಹಾ ಹೌದು, ಒಂದು ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದ್ವಿ ಗೊತ್ತಾ ಗೈಸ್. 32 ಡೇಸ್ ಒಳಗಡೆ ಕ್ಲಿಯರ್ ಆಗ್ತಿತ್ತು ಆ ಪ್ರಾಬ್ಲಮ್. ಸ್ವಲ್ಪ ಬೇಗನೆ ಆಗಿದೆ, ತುಂಬಾ ಖುಷಿ ಆಗ್ತಿದೆ. ಇನ್ ಮುಂದೆ ಮುನುಸನ್ನು ಯೂಟ್ಯೂಬ್ ಚಾನಲ್ ಕೂಡ ಇನ್ ಮುಂದೆ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದ್ರಲ್ಲಿ ನಿಮಗೆ ಇದ್ ಬರುತ್ತೆ ಏನಮ್ಮ, ಯೂಸ್ ಆಗುವಂತ ವಿಡಿಯೋಗಳೆಲ್ಲ. ಅಂದ್ರೆ ಏನಾದ್ರು ಟಿಪ್ಸ್ ಕೊಡೋ ಅಂತ ವಿಡಿಯೋಸ್ ಅಥವಾ ಇದು ಸ್ಕಿನ್ ಕೇರು, ಹೇರ್ ಕೇರು, ವಾರ್ಡ್ರೋಬ್ ಟೂರು, ಆ ತರ. ಧನ್ಯ ಅವ್ರದ್ದು ವಾರ್ಡ್ರೋಬ್ ಟೂರ್ ಮಾಡ್ತೀವಿ. ಧನ್ಯ ಹೌದು ಸಾರಿ ಧನ್ಯ ಅವ್ರದ್ದು ವಾರ್ಡ್ರೋಬ್ ಟೂರ್ ಮಾಡ್ತೀವಿ. ಸರಿ ಆಯ್ತು ಮಾಡಿ. ಮಾಡೋಣ. ನೀವು ನೋಡೋಣ ಏನೇನ್ ಕಲೆಕ್ಷನ್ಸ್ ಇಟ್ಕೊಂಡಿದ್ದೀರಾ ಮನೆಯಲ್ಲಿ ಅಂತ. ಅಷ್ಟೊಂದು ಇವಳಷ್ಟಿಲ್ಲ ಮಾತ್ರ. ನೋಡೋಣ ವಿಲೇಜ್ ಅಲ್ಲಿ ಆದ್ರೂ ನೀವು ಎಷ್ಟು ಇಟ್ಕೊಂಡಿರ್ತೀರಾ ಅನ್ನೋದು ನೋಡೋಣ. ಗೈಸ್ ಟೈಮ್ ನೋಡಿ, ಇವಾಗ 8 ಆಗ್ತಿದೆ. ಇವಾಗ ಹೊರಡ್ತಾ ಇದೀವಿ. ಅಮ್ಮ ಜಸ್ಟ್ ಈಗ ತಾನೇ ಬಂದ್ರು, ಊಟ ಮಾಡ್ತಾ ಇದಾರೆ. ಏನ್ ಅದು ಊಟನಾ? ಸಿಹಿ ಬೆಳಗ್ಗೆ ವಾರ ಇತ್ತಲ್ಲ ಮನೇಲಿ, ಸಿಹಿ ಪೊಂಗಲ್ ಮಾಡಿದ್ರು ನಮ್ಮಮ್ಮ. ಏನೇಮ್ಮ ಹೊರಡೋಣ? ಬಾಯ್ ಮಮ್ಮಿ. ಗೈಸ್ ಇವಾಗ ಮನೆಯಿಂದ ಹೊರಡ್ತಾ ಇದೀವಿ. ಬಾಯ್ ಮಮ್ಮಿ, ಹುಷಾರು. ಬಾಯ್ ಮಾಡಿದ್ವಿ ಗೈಸ್ ಅಮ್ಮನಿಗೆ. ಇವಾಗ ಹೊರಡ್ತಾ ಇದ್ದೀವಿ. ಓಲೋ ಬುಕ್ ಮಾಡಿದ್ದೀವಿ. ಇವಾಗ ಮೆಜೆಸ್ಟಿಕ್ಕಲ್ಲಿ ಹೋಗಿ KSRTC ಬಸ್ಸೇ ಹತ್ತಬೇಕು ನಾವು. ಬನ್ನಿ ಹೊರಡೋಣ. ಇವಾಗ ನಾವು ಜ್ಞಾನ ಭಾರತಿ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀವಿ ಗೈಸ್. ಇಲ್ಲಿಂದ ಮೆಜೆಸ್ಟಿಕ್ಗೆ ಇವಾಗ ಡೈರೆಕ್ಟ್ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಬರ್ತಾ ಇದ್ದಾರೆ ಇವರಿಬ್ರು. ಯಾಕಮ್ಮ ಭಯನಾ ಇದ್ರ ಮೇಲೆ ಬರೋಕ್ಕೆ? ಹೆವಿ ವೆಯ್ಟ್ ಇದೆಯಾ ಬ್ಯಾಗು? ಗೈಸ್ ನಂದು ಗೇಮ್ ಬ್ಯಾಗ್ನ ಸಣ್ಣವ್ರ ಕೈ ಕೊಟ್ಬಿಟ್ಟಿದ್ದೀನಿ. ಅವ್ರಿಗೆ ಹೆವಿ ವೆಯ್ಟು. ಹೋಗಿ ಚಿಕ್ಕ ವಯಸ್ಸಿಂದ ಅಭ್ಯಾಸ ಇರುತ್ತೆ. ಇವಾಗ ಹಿಂಗೆ ಎಡವಿ ಬಿಟ್ರೆ ಯಾಕೆ ಹೇಳಿ? ಯಾಕೆ? ಈ ಬ್ಯಾಗ್ ಎಷ್ಟು ವೆಯ್ಟ್ ಗಾಯ್ಸ್. ಏನ್ ಗೊತ್ತಾ ಗಾಯ್ಸ್, ಇದು ಮೋಸ. ಅದ್ರಲ್ಲಿ ಖಾಲಿ ನೈಟ್ ಡ್ರೆಸ್ ಇದೆ. ಆಯ್ತು ತಗೊಳ್ಳಿ, ಇದನ್ನೇ ಹಾಕೊಳ್ಳಿ. ಇದ್ರಲ್ಲಿ ಮುಳುದು PS4 ಜಾಯ್ಸ್ಟಿಕ್ ಎಲ್ಲ ಇದೆ. ನೋಡ್ಕೊಂಡು ಏಪ್ಪ ನಾನು ಹೋಗ್ಬಿಡ್ತೀನಿ ನಮ್ಮಲ್ಲಿ. ಹಾ ಅನ್ನುತ್ತೆ ಅಲ್ಲಿ. ಯಾಕೆ? ಗೇಮ್ಸ್ ಇದೆ ಅಲ್ಲ. ಹೌದಾ? ಯಾಕಮ್ಮ ಮೆಟ್ರೋ ಯಾವತ್ತೂ ಯೂಸ್ ಮಾಡಿಲ್ವಾ? ಮತ್ತೆ ನಿಮ್ ಬ್ಯಾಗ್ನ ಟೀನ್ ಅನ್ನಿಸ್ತಾ ಇದ್ರು. ನೋಡಿ ಗೈಸ್ ಫೈನಲಿ ಮೆಜೆಸ್ಟಿಕ್ಗೆ ಬಂದ್ವಿ. ಧನ್ಯಮ್ಮ, ಮೆಜೆಸ್ಟಿಕ್ಗೆ ನೀವು ಇವತ್ತೇನ ಬಂದಿದ್ದು? ಇಲ್ಲ, ಯಾಕೆ ಹೀಗೆ ಕೇಳ್ತೀರಾ? ಸುಮ್ಮನೆ ಕೇಳಿದ್ದು. ಇವಾಗ KSRTC ಬಸ್ಸಲ್ಲಿ ಹೋಗ್ಬೇಕು. ಇವಾಗ ಏನು ಮಾಡೋಕ್ಕಾಗಲ್ಲ, ಏನಕ್ಕಂದ್ರೆ ಅರ್ಜೆಂಟಾಗಿ ನಾವು ಹೋಗ್ತಿದ್ದೀವಿ ಅಂತ ಅಂದರೆ ಬುಕ್ ಮಾಡೋಕ್ಕಾಗಲ್ಲ. ಟ್ರೈನು ಬುಕ್ ಮಾಡೋಕ್ಕಾಗಲ್ಲ, ಸ್ಲೀಪರು ಸಿಗೋದಿಲ್ಲ. ಏನಕ್ಕಂದರೆ ಅದೆಲ್ಲ ಬುಕ್ಕಿಂಗ್ ಮಾಡಿರಬೇಕು. ಸೊ ಅದಕ್ಕೋಸ್ಕರ KSRTC ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಇವರಿಬ್ರದ್ದು ಆಧಾರ್ ಕಾರ್ಡ್ ವರ್ಕ್ ಆಗಲ್ಲ ಕರ್ನಾಟಕದಲ್ಲಿ. ಏನಕ್ಕಂದರೆ ಫ್ರೀ ಅಲ್ವಾ ಲೇಡೀಸಿಗೆಲ್ಲ. ಬಟ್ ಸಣ್ಣಗೆ ಮತ್ತು ಧನ್ಯ ಅವ್ರಿಗೆ ಇರಲ್ಲ. ಏನಕ್ಕಂದರೆ ಇವರಿಬ್ರು ಹುಡುಗರು, ಅದಕ್ಕೆ ಇವ್ರ ಆಧಾರ್ ಕಾರ್ಡ್ ವರ್ಕ್ ಆಗಲ್ಲ. ಇಲ್ಲ ಗೈಸ್, ಇವ್ರದ್ದು ಕೇರಳ ಅದು ಆಧಾರ್ ಕಾರ್ಡ್ ಇರೋದು ಇಬ್ಬರ ಹತ್ರನೂ. ಸೊ ಅದಕ್ಕೋಸ್ಕರ ಯೂಸ್ ಆಗಲ್ಲ. ನಂದು ಯೂಸ್ ಆಗ್ತಾ ಇತ್ತು, ನಾನು ನೋಡಿದ್ರೆ ಹುಡುಗ. ರಿಸರ್ವೇಶನ್ ಮಾಡಿಲ್ಲ ಅಂದರೆ ಹಿಂಗೆ ವೆಯ್ಟ್ ಮಾಡಬೇಕು. ಹೆಂಗೆ ವೆಯ್ಟ್ ಮಾಡ್ತಾ ಇದೀವಿ ಗಾಯ್ಸ್, ಸೀಟೇ ಸಿಗ್ತಿಲ್ಲ. ಎಲ್ಲ ರಿಸರ್ವ್ ಮಾಡ್ಕೊಂಡಿದ್ದಾರಂತೆ. ನೋಡಿ ಈ ಥರ ಅರ್ಜೆಂಟಾಗಿ ಬಂದರೆ ತುಂಬ ಕಷ್ಟ. ಮುಂದೆ ಕೂತ್ಕೋತೀರಾ? ಸರಿ ಕೂತ್ಕೊಳ್ಳಿ. ಡ್ರೈವರ್ ನೆಪ್ಸಿ ನಾನು ಡ್ರೈವ್ ಮಾಡ್ತಾ ಗೈಸ್ ನಾವು ಸಡನ್ ಪ್ಲ್ಯಾನ್ ಹಾಕೊಂಡಿರೋದ್ರಿಂದ ತುಂಬ ಕಷ್ಟ ಆಯಿತು ಸೀಟ್ ಸಿಗೋದು. ಸೊ ಲಾಸ್ಟಲ್ಲಿ ಸ್ವಲ್ಪ ಸೀಟು ರಿಸರ್ವ್ ಇರೋದು, ಯಾರು ಬಂದಿಲ್ಲ ಅಂತೇಳಿ ಆ ಸೀಟ್ನ ಕೊಟ್ಟಿದ್ರು, 3 ಸೀಟು. ಸೊ ಧನ್ಯ ಅವರು ನಮ್ಮ ಹಿಂದೆ ಕೂತ್ಕೊಂಡಿದ್ರು, ನಾನು ಮತ್ತು ಸಣ್ಣವರು ಇಬ್ಬರು ಕೂಡ ಮುಂದೆ ಕೂತ್ಕೊಂಡಿದ್ವಿ. ಒಟ್ಟಿಗೆ ಹೋಗೋಕ್ಕೆ ಆಗಲಿಲ್ಲ. ಟೈಮ್ ಇವಾಗ 12:30 ಆಯಿತು. ನೋಡಿ ರೈಸ್ ತಿಂತಾ ಇದ್ದೀವಿ. ಮತ್ತು ಧನ್ಯ ಅವರು ಇಡ್ಲಿ, ನಾನು ಕೂಡ ಇಡ್ಲಿ ವಡೆ. ಸೊ ಇವಾಗ ಇದನ್ನು ತಿನ್ಕೊಂಡು ಡೈರೆಕ್ಟ್ ಊರಿಗೆ ಹೊರಡ್ತೀವಿ. ನಾಳೆ ಮಾರ್ನಿಂಗ್ ಮತ್ತೆ ಸಿಗೋಣ. ಎಲ್ಲರಿಗೂ ಗುಡ್ ನೈಟ್. ಗುಡ್ ನೈಟ್ ಹೇಳಿ.